ವೃಷಭ ರಾಶಿಯವರ 3 ಪ್ರಧಾನವಾದಂತಹ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸತಕ್ಕಂಥ ಒಂದು ಅದ್ಭುತವಾದಂತಹ ಪರಿಹಾರವೇ ಶಕ್ತಿ ಮಹಾಗಣಪತಿ. ನೋಡಿ, ಈ ಗಣಪತಿಗಳಲ್ಲಿ 32 ವಿಧ ಇದೆ ಗಣಪತಿಯಲ್ಲಿ. ಅದು ನಿಮಗೆ ಮುದ್ಗಲ ಪುರಾಣ, ಆಮೇಲೆ ಗಣೇಶ ಪುರಾಣ, ಇದೆಲ್ಲ ಪುರಾಣಗಳಲ್ಲಿ ನೋಡಿದಾಗ 32 ಗಣಪತಿಯ ಅವತಾರಗಳು ಅಥವಾ ಶಕ್ತಿ ಸ್ವರೂಪಗಳು ನಮಗೆ ಸಿಗ್ತದೆ. ಅದರಲ್ಲೇ ಒಂದು ಶಕ್ತಿ ಗಣಪತಿ. ಆ ಶಕ್ತಿ ಗಣಪತಿಯ ಆರಾಧನೆಯಿಂದ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ಕೆಲಸ ಕಾರ್ಯಗಳಾಗಲಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಗೌರವ, ಯಶಸ್ಸು ಮತ್ತು ಕಾರ್ಯಸಿದ್ಧಿ ಅಂತ. ಮೊಟ್ಟ ಮೊದಲನೇದಾಗಿ ಯಾವ ವೃಷಭ ರಾಶಿಯವರು ಶಕ್ತಿ ಮಹಾಗಣಪತಿಯ ಆರಾಧನೆ ಮಾಡ್ತಾರೋ ಅವರಿಗೆ ಸಮಾಜದಲ್ಲಿ ಗೌರವ ವೃದ್ಧಿಯಾಗಲಿದೆ. ನಿಮ್ಮ ಗೌರವ ದುಪ್ಪಟ್ಟು ಆಗುತ್ತೆ. ನಿಮಗೆ ಯಾರು ನನಗೆ ಗೌರವ ಕೊಡ್ತಾ ಇಲ್ಲ ಸರ್, ನನ್ನ ಕೇರೆ ಮಾಡ್ತಾಯಿಲ್ಲ, ನನ್ನ ಮಾತಿಗೊಂದು ಬೆಲೆ ಇಲ್ಲ, ತುಂಬ ಟೆನ್ಷನ್ ಆಗ್ತದೆ, ನನಗೆ ಅವಮಾನ ಮಾಡ್ತಾ ಇದ್ದಾರೆ ನನಗೆ ಅಂತ ಯಾವ ವೃಷಭ ರಾಶಿಯವರು ಶಕ್ತಿ ಮಹಾಗಣಪತಿ ಆರಾಧನೆ ಮಾಡ್ತಾರೋ ಅವರಿಗೆ ಯಾವುದೇ ಕಾರಣಕ್ಕೂ ಸಹ ಗೌರವದಲ್ಲಿ ಸಮಸ್ಯೆ ಆಗೋದಿಲ್ಲ. ಉದ್ಯೋಗ ಮತ್ತು ವ್ಯವಹಾರ, ನೀವು ಜಾಬ್ ಮಾಡ್ತಾರೆ ಅಥವಾ ನೀವು ಬಿಸ್ನೆಸ್ ವ್ಯವಹಾರ ಮಾಡ್ತಾರೆ, ಅದರಲ್ಲಿ ನಿಮಗೆ ಪ್ರಗತಿ ಉಂಟಾಗ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ಹಾಗೂ ಪ್ರಮುಖ ಕಾರ್ಯಗಳು, ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳಿರ್ತಾವೆ, ನಿಮ್ಮ ಅದು ವಿಘ್ನಗಳೇ ಇಲ್ಲದೆ, ಯಾವುದೇ ವಿಘ್ನ ಇಲ್ಲದೆ ಆಯ್ತದಂಗೆ ಕೆಲಸ ಆಯಿತು ಗುರುಳೆ ಅಂತಿರಲ್ಲ, ಆ ಥರ ಆಗಬೇಕು ಅಂದರೆ ವೃಷಭ ರಾಶಿಯವರಾದರೆ ಶಕ್ತಿ ಗಣಪತಿಯ ಆರಾಧನೆ ಮಾಡಬೇಕು. ಇನ್ನು ಎರಡನೇದಾಗಿ ಕುಟುಂಬ ಸುಖ ಶಾಂತಿ ಮತ್ತು ಆಸ್ತಿಯ ಒಂದು ಯೋಗ ಅಂಥೇಳಿ. ಸೊ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಏನಿರುತ್ತೆ, ನಮ್ಮ ಕುಟುಂಬದವರೆಲ್ಲ ಚೆನ್ನಾಗಿರ್ಬೇಕಪ್ಪ ಅಂತಿರುತ್ತೆ. ಸೊ ಇದೇನಾಗುತ್ತೆ, ಕುಟುಂಬದಲ್ಲಿ ಒಂದು ಸೌಹಾರ್ದತೆ, ಒಬ್ರಿಗೊಬ್ರು ಗಲಾಟೆ ಕಿತ್ತಾಟ, ನಮ್ಮ ಫ್ಯಾಮಿಲಿ ಗುರುಗಳೇ ಬರೇ ಕಿತ್ತಾಟ ಜಗಳನೆ ಆಗೋಯ್ತು ಅಂತಿರಲ್ಲ, ನೀವು ವೃಷಭ ರಾಶಿಯವರಾಗಿದ್ದರೆ ನೀವು ಶಕ್ತಿ ಗಣಪತಿ ಆರಾಧನೆ ಮಾಡಿ, ನಿಮ್ಮ ಒಂದು ಕುಟುಂಬದಲ್ಲಿ ಸೌಹಾರ್ದತೆ ತುಂಬ ಚೆನ್ನಾಗಿರುತ್ತೆ. ಬರೀ ಕುಟುಂಬ ಅಷ್ಟೇ ಅಲ್ಲ, ನೀವು ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀರಾ, ನೀವು ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದೀರಾ, ಒಂದು 10 ಜನ ಕೆಲಸ ಕೊಡ್ತಾ ಇದ್ದೀರಾ, ಅಲ್ಲೆಲ್ಲ ಕಿತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಸಮಸ್ಯೆ ಮಾಡ್ತಾ ಇದ್ದಾರೆ. ಶಕ್ತಿ ಗಣಪತಿ ಆರಾಧನೆ ಆ ಕುಟುಂಬದಲ್ಲೂ ಒಂದು ಐಕ್ಯಮತ್ಯವನ್ನು ಕೊಡುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಆಮೇಲೆ ಮನೆ, ಆಮೇಲೆ ಭೂಮಿ ಅಥವಾ ವಾಹನ, ಈ ಸಂಬಂಧಿತವಾದಂಥ ವಿಚಾರಗಳು ನಿಮಗೆ ಬೆಳವಣಿಗೆ ಸಿಗುತ್ತೆ. ಯಾವುದೋ ಮನೆ ವಿಚಾರದಲ್ಲಿ ಮುಂದುವರಿತಾ ಇಲ್ಲ, ಭೂಮಿ ವಿಚಾರದಲ್ಲಿ ಮುಂದುವರಿತಾ ಇಲ್ಲ ವ್ಯವಹಾರಗಳು. ಆಮೇಲೆ ಯಾವುದೋ ಒಂದು ಆಸ್ತಿ ನಮಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡಲ್ಲ ಅಂತ ಹೇಳ್ತಾರೆ, ನನಗೆ ಏನು ಗೊತ್ತಾಗ್ತಾಯಿಲ್ಲ, ನಮ್ಮ ಆಸ್ತಿ ನಮಗೆ ಸಿಕ್ಬಿಟ್ರೆ ಸಾಕು, ನಮ್ಮ ಆಸ್ತಿ ನಮಗೆ ಸಿಕ್ಬಿಟ್ರೆ ಸಾಕು ಅನ್ನೋತಿ. ನಿಮ್ಮ ಆಸ್ತಿ, ನಿಮ್ಮ ಪಾಲಿನ ಆಸ್ತಿ ಅದು ನಿಮಗೆ ಸಿಗುವಂತೆ ವೃಷಭ ರಾಶಿಯವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದೇ ಶಕ್ತಿ ಮಹಾಗಣಪತಿ ಆರಾಧನೆ. ಅದರ ಜೊತೆಯಲ್ಲಿ ಇನ್ನು ಮೂರನೇದಾಗಿ ಧನಲಾಭ. ಯಾವ ವೃಷಭ ರಾಶಿಯವರು ಶಕ್ತಿ ಗಣಪತಿ ಆರಾಧನೆ ಮಾಡ್ತಾರೋ ಅವರಿಗೆ ಧನಲಾಭ ಹಾಗೂ ಆರ್ಥಿಕ ವೃದ್ಧಿ ಅಂಥೇಳಿ. ಏನಾಗುತ್ತೆ, ಆದಾಯದ ಹೊಸ ಅವಕಾಶಗಳು. ಇಲ್ಲೂ ದುಡ್ಡು ಮಾಡ್ಬೋದಾ, ಹಿಂಗೂ ದುಡ್ಡು ಮಾಡ್ಬೋದಾ, ನಂಗೆ ಗೊತ್ತೇ ಇರಲ್ಲ, ನಾನು ನೋಡಿ ಇನ್ಮೇಲಿಂದ ಇದನ್ನು ಚೆನ್ನಾಗಿ ಮಾಡ್ಕೊಂತೀನಿ ಬಿಡಪ್ಪ, ನಾನು ಆದಾಯ ಮಾಡ್ಕೊಳ್ತೀನಿ ಅಂಥೇಳಿ. ಆಮೇಲೆ ನೀವು ಆಲ್ರೆಡಿ ಏನು ವ್ಯವಹಾರಗಳು ಮಾಡ್ತಾ ಇದ್ದಾರೋ ಆ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಕೊಡ್ತಕ್ಕಂಥದ್ದು, ಮೊದಲೇ ಮಾಡಿದಂಥ ಹೂಡಿಕೆಗಳು ಉತ್ತಮ ಪ್ರತಿಫಲ, ನೀವು ಮಾಡಿದಂಥ ಹೂಡಿಕೆಯಲ್ಲಿ ಒಳ್ಳೆ ಪ್ರಾಫಿಟ್ ಆಯಿತು ಸರ್, ಒಂದು ಕಡೆ ಇನ್ವೆಸ್ಟ್ಮೆಂಟ್ ಬಂದು ಒಳ್ಳೆ ಪ್ರಾಫಿಟ್ ಆಯಿತು ಸರ್ ಅಂತ ಅನ್ಬೇಕು ನೀವು ಅಂದರೆ ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಬೇಕು ವೃಷಭ ರಾಶಿಯವ್ರ. ಜೊತೆಗೆ ಆರ್ಥಿಕ ಸ್ಥಿರತೆ, ಯಾವಾಗಲೂ ಹಿಂಗೆ ಅಂತ ಇದೆ, ಒಂದ್ಸಲ ಇದ್ದಾಗ ಇನ್ನೊಂದ್ಸಲ ದುಡ್ಡಿರಲ್ಲ, ಒಂದು ತಿಂಗಳು ದುಡ್ಡಿರುತ್ತೆ, ಒಂದು ತಿಂಗಳು ದುಡ್ಡಿರಲ್ಲ, ನಂಗೆ ಟೆನ್ಷನ್ ಆಗ್ತಾ ಇದೆ ದುಡ್ಡಿನ ವಿಚಾರ ಇಲ್ಲ. ಯಾವಾಗಲೂ ಒಂದೇ ರೀತಿಯಲ್ಲಿ ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಿಯೇ ಇರಬೇಕು ಅಂತಾದರೆ ಸ್ಥಿರತೆ ಅಂತೀವಿ ಅದನ್ನು. ಆ ಸ್ಥಿರತೆ ಇರಬೇಕು ಅಂದರೆ ವೃಷಭ ರಾಶಿಯವರು ಕಡ್ಡಾಯವಾಗಿ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡಬೇಕು. ಹಾಗಾದರೆ ಯಾವತ್ತು ಮಾಡಬೇಕು? ಬಹಳ ಮುಖ್ಯವಾಗಿ ವೃಷಭ ರಾಶಿಯವರು ಮಂಗಳವಾರಗಳು ಯಾವ್ದಾರು ಇದೆಯಾ ನೋಡ್ಕೊಳ್ಳಿ, ಶುಕ್ರವಾರಗಳು ಯಾವ್ದಾರು ಇದೆಯಾ ನೋಡ್ಕೊಳ್ಳಿ, ಅಥವಾ ಸೋಮವಾರ, ಮಂಗಳವಾರ, ಶುಕ್ರವಾರ, ಸೋಮವಾರ ಬಹಳ ವಿಶೇಷ ವೃಷಭ ರಾಶಿಯವರಿಗೆ. ಸೊ ಈ ಒಂದು ಶಕ್ತಿ ಮಹಾಗಣಪತಿಯ ಒಂದು ಮಂತ್ರವನ್ನು ಈ 3 ದಿನಗಳಲ್ಲಿ ಗಣಪತಿಯ ದೇಗುಲಕ್ಕೆ ಹೋಗಿ ನೀವು ಅಲ್ಲೇ ಕುಳಿತುಕೊಂಡು ಒಂದು 28 ಬಾರಿನೋ ಅಥವಾ 108 ಬಾರಿನೋ ಅಥವಾ 54 ಬಾರಿನೋ ಅದನ್ನು ಜಪ ಮಾಡಬೇಕು. ಜಪ ಮಾಡಿಕೊಂಡು ಅಂದರೆ ಒಂದಿಷ್ಟು ಕೆಂಪು ಹೂಗಳನ್ನು ನೀವು ತೆಗೆದುಕೊಂಡು ಹೋಗಿ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ನೀವು ಇಟ್ಕೊಂಡು ಈ ಜಪವನ್ನು ಮಾಡಿ ನಂತರ ಆ ಕೆಂಪು ಹೂಗಳನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಾರೆ. ಅಲ್ಲೇ ದೇವಸ್ಥಾನದ ಗಣಪತಿಗೆ ಕೊಟ್ಬಿಡು, ಅರ್ಚನೆ ಮಾಡಿ ಅಂತ ಕೊಟ್ಬಿಡುವಂಥದ್ದು. ಒಂದು ಅರ್ಚನೆ ಮಾಡಿಸ್ಕೊಂಬಂದ್ರು ಇನ್ನೂ ಒಳ್ಳೆಯದು. ಸೊ ವಾರದಲ್ಲಿ ಈ 3 ದಿನಗಳಲ್ಲಿ ನೀವು ಹೋಗಿ ಆ ಶಕ್ತಿ ಮಹಾಗಣಪತಿಯ ಒಂದು ಜಪವನ್ನು ಅಲ್ಲಿ ದೇಗುಲದಲ್ಲಿ ಕೂತ್ಕೊಂಡು ಮಾಡೋದು, ಇಲ್ಲ ಮನೆಯಲ್ಲೇ ಮಾಡ್ತೀರಾ ಪ್ರತಿ ದಿವಸ ಮಾಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ದೇವರ ಮನೆಯಲ್ಲಿ ಕೂತ್ಕೊಂಡು 108 ಬಾರಿ ಈ ಶಕ್ತಿ, ಈಗ ಈ ವಿಡಿಯೋ ಎಂಡಲ್ಲಿ ಇವಾಗ ಹಾಕ್ತೇನೆ, ನಾನು ಮಂತ್ರವನ್ನು ಕೊಡ್ತೇನೆ ನಿಮಗೆ, ಅದನ್ನು ಮಾಡಿ. ತುಂಬ ಪವರ್ಫುಲ್ ಆಗಿರ್ತದೆ ಆ ಮಂತ್ರ, ಹೇಳ್ತಲ್ವಾ, ಅದು ತುಂಬ ಚೆನ್ನಾಗಿ ಜಪ ಮಾಡ್ಬೋದು ನೀವು, ತುಂಬ ಚೆನ್ನಾಗಿ ಶಕ್ತಿಯನ್ನು ಕೊಡ್ತದೆ. ಸ್ವಲ್ಪ ಶರೀರ ಶುದ್ಧಿ, ಈಗ ನಾನ್ ವೆಜ್ ತಿನ್ನದೇ ಇರತಕ್ಕಂಥದ್ದು ಅಥವಾ ಶುದ್ಧವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇದು ಜಪವನ್ನು ಮಾಡಿದ್ರೆ ತುಂಬ ಪವರ್ಫುಲ್ ಆಗಿರ್ತದೆ. ಇಲ್ಲಾಂದರೆ ನಿಮಗೋಸ್ಕರ ಇದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನಿಮಗೆ ವಿಶೇಷವಾದ ಇನ್ನೊಂದು ಪರಿಹಾರವನ್ನು ಸಹ ತಿಳಿಸ್ತೇನೆ ನಾನು. ಜುಲೈ 14ನೇ ತಾರೀಕನ್ನು ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ
ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ. ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸ್ಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.